ಕಚೇರಿಯವರೆಗೆ ಉರುಳು ಸೇವೆ ಮಾಡೋದ್ರ ಮುಖಾಂತರ ಪ್ರತಿಭಟನೆಯನ್ನ ಮಾಡಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಕಬ್ಬಿಗೆ ಬೆಲೆ ನಿಗದಿ ಆಗ್ಲೇಬೇಕಂತೇಳಿ ರೈತರು ಈಗಾಗಲೇ ಹೋರಾಟ ನಡೆಸ್ತಾ ಇದ್ದಾರೆ. ಇವತ್ತು ಉರುಳು ಸೇವೆ ಮೊರೆ ಹೋಗಿದ್ದಾರೆ ಅಂತ ಹೇಳ್ಬೋದು. ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಕಚೇರಿಯವರೆಗೆ ಉರುಳು ಸೇವೆ ಮಾಡುವ ಮೂಲಕ ಸರ್ಕಾರ ಕಬ್ಬಿಗೆ ಪ್ರತಿ ಟನ್ನಿಗೆ ಏನಂದ್ರೆ 3,300 ರೂಪಾಯಿ ಬೆಲೆ ನಿಗದಿ ಮಾಡಲೇಬೇಕಂತೇಳಿ ನೋಡ್ಬೋದು. ನೀವು ಈಗಾಗಲೇ ಸಾಕಷ್ಟು ಜನ ರೈತರು ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸರ್ಕಾರ ವಿರುದ್ಧ ರೈತರು ರೊಚ್ಚಿಗೆದ್ದಾರ ಅಂತ ಹೇಳ್ಬೋದು. ಗಡಿ ಜಿಲ್ಲೆ ಬೀದರ್ಲು ಕೂಡ ರೈತರ ಆಕ್ರೋಶ, ರೈತರ ಹೋರಾಟ ಭುಗಿಲೆದ್ದದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಪ್ರತಿ ಟನ್ನಿಗೆ 3,300 ರೂಪಾಯಿ ಬೆಲೆ ನಿಗದಿ ಮಾಡಿದ್ದಾರೆ. ಆದ್ರೆ ಬೀದರ್ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಯವರು ನಿಜಕ್ಕೂ ಯಾಕೆ ಹಿಂದೆಟ್ ಹಾಕ್ತಾ ಇದ್ದಾರೆ, ಯಾಕೆ ರೈತರ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ? ತಕ್ಷಣವೇ ಏನದಂದ್ರೆ ಪ್ರತಿ ಟನ್ ಕಬ್ಬಿಗೆ ಮುಖ್ಯಮಂತ್ರಿ ನಿಗದಿ ಮಾಡಿದಂತೆ 3,300 ರೂಪಾಯಿ ಬೆಲೆ ನಿಗದಿ ಮಾಡಲೇಬೇಕಂತ ಹೇಳಿ ನೋಡ್ಬೋದು. ಈಗಾಗಲೇ ರೈತರು ಏನು ಉರುಳು ಸೇವೆ ನಡೆಸುವ ಮೂಲಕ ತಮ್ಮ ಆಕ್ರೋಶನ ಹೊರ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ತಕ್ಷಣವೇ ಸರ್ಕಾರ ಏನದಂದ್ರ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡ್ಲೇಬೇಕೆಂಬ ಆಕ್ರೋಶ ರೈತರದಾಗ್ಯದ. ಇನ್ನೂ 1-2 ದಿನಗಳು ನೋಡ್ತೀವಿ ಸರ್ಕಾರ ಬೆಲೆ ನಿಗದಿ ಮಾಡಿದ್ರ ಟೋಟಲಿ ಉಗ್ರ ಹೋರಾಟ ಮಾಡ್ತೀವಿ, ಜಿಲ್ಲಾದ್ಯಂತ ರಸ್ತೆ ತಡೆ ಮಾಡ್ತೀವಿ ಅಂತ ಹೇಳಿ ರೈತರು ಎಲ್ಲೋ ಒಂದ್ ಕಡೆ ಗೊತ್ತಾ ಸರ್ಕಾರ ವಿರುದ್ಧ, ಜಿಲ್ಲಾಡಳಿತ ವಿರುದ್ಧ, ಜಿಲ್ಲೆ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಭುಗಿಲೆದ್ದಾರ ಅಂತ ಹೇಳ್ಬಹುದು. ಏನು ಹುಡುಗಿ ಗ್ರಾಮದ ಕರಿಬಸಪ್ಪ ಅಂತ ರೈತರು ಏನು ಉರುಳು ಸೇವೆ ಮಾಡಿದ್ದಾರೆ. ಈ ವಯಸ್ಸಿನಲ್ಲಿ ಅವರು ನಮ್ಮೊಂದಿಗಿದ್ದಾರೆ. ಏನ್ ಸರ್, ಯಾವ ರೀತಿ ಒಂದು ಉರುಳು ಸೇವೆ ಮಾಡ್ಬೇಕಂತ ಪ್ಲಾನ್ ಬಂತು? ಯಾಕಂದ್ರೆ ಗೊತ್ತಾ ಎಲ್ಲಾ ಕಬ್ಬು ಬೆಳೆಗಾರರ ಬೆಲೆ ಹೆಚ್ಚಿಗೆ ಆಗ್ಲೇಬೇಕಂತೇಳಿ ಸಾಕಷ್ಟು ಒಂದು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಏನ್ ಹೇಳ್ಬೇಕಂತ? ಬೀದಿಗಿಳಿದು ಹೋರಾಟ ಏನು ಮಾಡ್ತಾ ಇದ್ದಾರ, ಅದಕ್ಕೂ ಸರ್ಕಾರ 2 ದಿವಸ ಟೈಮ್ ತೊಗೊಂಡು ಏನೂ ಮಾಡಿಲ್ಲ. ಅದ್ರ ಸಲುವಾಗಿ ನಾವು ಕಡ ಆ್ಯಕ್ಷನ್ ತೊಗೋಬೇಕು, ಒಂದು ನಿರ್ಧಾರ ತೊಗೋಬೇಕು, ಸರ್ಕಾರ ಚುರುಕಿ ಮುಟ್ಟಬೇಕು ಅಂಥೇಳಿ ನಾವಂತಿ ಉರುಳು ಸೇವೆ ಮುಖಾಂತರ ಏನಾರ ಬಾಯಿ ತೆರೀತದೇನೋ, ಸರ್ಕಾರವು ನಮ್ಮ ಮ್ಯಾಗ ದಯ ತೋರ್ತದೇನೋ, ನಮ್ಮ ರಕ್ತ ಹಿಂಡ ನಿಂದಿರ್ತದೇನೋ ಎಂಬ ಉದ್ದೇಶದಿಂದ ಇದು ಅಂತಿ ನಾನು ನಿರ್ಧಾರ ಮಾಡಿದೆವು. ಮತ್ತು ಇದಕ್ಕೂ ಅಗರ್ ಬಾಯಿ ತೆರಲು ಹೋದ್ರೆ ಮುಂದಿನ ದಿನಮಾನದಾಗ ಮತ್ತೊಂದು ಅಸ್ತ್ರ ಚಾಲೂ ಮಾಡ್ತೇವೆ ನಾವು. ಮಾಡಿ ಸರ್ಕಾರಕ್ಕೆ ಬರಾಬ್ಬರ ಅವ್ರ ಅಪ್ಪನ ಗಂಟು ಕೇಳತ್ತಿಲ್ಲ, ನಾವು ನಮ್ಮ ಮಾಲಿನ ಮೌಜ ಕೇಳಿದೆವು. ನಾವು ತಯಾರು ಮಾಡಿ ಅವ್ರಿಗೆ ಕೊಡ್ಲತ್ತಿದ್ದೆವು, ಕೊಟ್ಟಿದ್ದು ಮೌಜ ಕೇಳಿದೆವು. ಅವ್ರು ಯಾವ ಪರಿಪಾಡಿ ಎಷ್ಟು ಲೇಟ್ ಮಾಡಿದ್ರು ಒಟ್ಟು ಅವರಿಗೆ ಕಷ್ಟ, ನಮಗೇನಿಲ್ಲ. ನಾವು ಬರಾಬರ್ ತೊಗೊಂಡೇ ತೀರ್ತೇವೆ. 3,100-200 ರೂಪಾಯಿ ನಾವು ತೊಗೊಂಬತ್ತಾನ ನಾವು ನಮ್ಮದು ಸಡ್ಲೇ ಇಲ್ಲ, ನಮ್ಮ ಧರಣಿ ಸತ್ಯಾಗ್ರಹ ನಮ್ಗೆ ಸಡ್ಲಿಲ್ಲ. ಏನು ಭೀ ಮತ್ತೊಂದು ಪ್ಲಾನಿಂಗ್ ಮಾಡ್ತೇವೆ, ನಾವು ಮಾತ್ರ ಬಿಡೋರಿಲ್ಲ ಅವರಿಗೆ. ಈಗಲಾದರೂ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ಈಗಾಗಲೇ ನಿಗದಿಯಾದ ಬೆಲೆಯನ್ನ ರೈತರು ಕೊಡುವಂತ ಕೆಲಸ ಮಾಡ್ತಾರ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಕಚೇರಿಯವರೆಗೆ ಉರುಳು ಸೇವೆ ಮಾಡೋದ್ರ ಮುಖಾಂತರ ಪ್ರತಿಭಟನೆಯನ್ನ ಮಾಡಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಕಬ್ಬಿಗೆ ಬೆಲೆ ನಿಗದಿ ಆಗ್ಲೇಬೇಕಂತೇಳಿ ರೈತರು ಈಗಾಗಲೇ ಹೋರಾಟ ನಡೆಸ್ತಾ ಇದ್ದಾರೆ. ಇವತ್ತು ಉರುಳು ಸೇವೆ ಮೊರೆ ಹೋಗಿದ್ದಾರೆ ಅಂತ ಹೇಳ್ಬೋದು. ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಕಚೇರಿಯವರೆಗೆ ಉರುಳು ಸೇವೆ ಮಾಡುವ ಮೂಲಕ ಸರ್ಕಾರ ಕಬ್ಬಿಗೆ ಪ್ರತಿ ಟನ್ನಿಗೆ ಏನಂದ್ರೆ 3,300 ರೂಪಾಯಿ ಬೆಲೆ ನಿಗದಿ ಮಾಡಲೇಬೇಕಂತೇಳಿ ನೋಡ್ಬೋದು. ನೀವು ಈಗಾಗಲೇ ಸಾಕಷ್ಟು ಜನ ರೈತರು ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸರ್ಕಾರ ವಿರುದ್ಧ ರೈತರು ರೊಚ್ಚಿಗೆದ್ದಾರ ಅಂತ ಹೇಳ್ಬೋದು. ಗಡಿ ಜಿಲ್ಲೆ ಬೀದರ್ಲು ಕೂಡ ರೈತರ ಆಕ್ರೋಶ, ರೈತರ ಹೋರಾಟ ಭುಗಿಲೆದ್ದದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಪ್ರತಿ ಟನ್ನಿಗೆ 3,300 ರೂಪಾಯಿ ಬೆಲೆ ನಿಗದಿ ಮಾಡಿದ್ದಾರೆ. ಆದ್ರೆ ಬೀದರ್ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಯವರು ನಿಜಕ್ಕೂ ಯಾಕೆ ಹಿಂದೆಟ್ ಹಾಕ್ತಾ ಇದ್ದಾರೆ, ಯಾಕೆ ರೈತರ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ? ತಕ್ಷಣವೇ ಏನದಂದ್ರೆ ಪ್ರತಿ ಟನ್ ಕಬ್ಬಿಗೆ ಮುಖ್ಯಮಂತ್ರಿ ನಿಗದಿ ಮಾಡಿದಂತೆ 3,300 ರೂಪಾಯಿ ಬೆಲೆ ನಿಗದಿ ಮಾಡಲೇಬೇಕಂತ ಹೇಳಿ ನೋಡ್ಬೋದು. ಈಗಾಗಲೇ ರೈತರು ಏನು ಉರುಳು ಸೇವೆ ನಡೆಸುವ ಮೂಲಕ ತಮ್ಮ ಆಕ್ರೋಶನ ಹೊರ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ತಕ್ಷಣವೇ ಸರ್ಕಾರ ಏನದಂದ್ರೆ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡ್ಲೇಬೇಕೆಂಬ ಆಕ್ರೋಶ ರೈತರದಾಗ್ಯದ. ಇನ್ನೂ 1-2 ದಿನಗಳು ನೋಡ್ತೀವಿ ಸರ್ಕಾರ ಬೆಲೆ ನಿಗದಿ ಮಾಡಿದ್ರ ಟೋಟಲಿ ಉಗ್ರ ಹೋರಾಟ ಮಾಡ್ತೀವಿ, ಜಿಲ್ಲಾದ್ಯಂತ ರಸ್ತೆ ತಡೆ ಮಾಡ್ತೀವಿ ಅಂತ ಹೇಳಿ ರೈತರು ಎಲ್ಲೋ ಒಂದ್ ಕಡೆ ಗೊತ್ತಾ ಸರ್ಕಾರ ವಿರುದ್ಧ, ಜಿಲ್ಲಾಡಳಿತ ವಿರುದ್ಧ, ಜಿಲ್ಲೆ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಭುಗಿಲೆದ್ದಾರ ಅಂತ ಹೇಳ್ಬಹುದು. ಏನು ಹುಡುಗಿ ಗ್ರಾಮದ ಕರಿಬಸಪ್ಪ ಅಂತ ರೈತರು ಏನು ಉರುಳು ಸೇವೆ ಮಾಡಿದ್ದಾರೆ. ಈ ವಯಸ್ಸಿನಲ್ಲಿ ಅವರು ನಮ್ಮೊಂದಿಗಿದ್ದಾರೆ. ಏನ್ ಸರ್, ಯಾವ ರೀತಿ ಒಂದು ಉರುಳು ಸೇವೆ ಮಾಡ್ಬೇಕಂತ ಪ್ಲಾನ್ ಬಂತು? ಯಾಕಂದ್ರೆ ಗೊತ್ತಾ ಎಲ್ಲಾ ಕಬ್ಬು ಬೆಳೆಗಾರರ ಬೆಲೆ ಹೆಚ್ಚಿಗೆ ಆಗ್ಲೇಬೇಕಂತೇಳಿ ಸಾಕಷ್ಟು ಒಂದು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಏನ್ ಹೇಳ್ಬೇಕಂತ? ಬೀದಿಗಿಳಿದು ಹೋರಾಟ ಏನು ಮಾಡ್ತಾ ಇದ್ದಾರ, ಅದಕ್ಕೂ ಸರ್ಕಾರ 2 ದಿವಸ ಟೈಮ್ ತೊಗೊಂಡು ಏನೂ ಮಾಡಿಲ್ಲ.
ಅದ್ರ ಸಲುವಾಗಿ ನಾವು ಕಡ ಆ್ಯಕ್ಷನ್ ತೊಗೋಬೇಕು, ಒಂದು ನಿರ್ಧಾರ ತೊಗೋಬೇಕು, ಸರ್ಕಾರ ಚುರುಕಿ ಮುಟ್ಟಬೇಕು ಅಂಥೇಳಿ ನಾವಂತಿ ಉರುಳು ಸೇವೆ ಮುಖಾಂತರ ಏನಾರ ಬಾಯಿ ತೆರೀತದೇನೋ ಸರ್ಕಾರವು, ನಮ್ಮ ಮ್ಯಾಗ ದಯ ತೋರ್ತದೇನೋ, ನಮ್ಮ ರಕ್ತ ಹಿಂಡದ್ ನಿಂದಿರ್ತದೇನೋ ಎಂಬ ಉದ್ದೇಶದಿಂದ ಇದು ಅಂತಿ ನಾನು ನಿರ್ಧಾರ ಮಾಡಿದೆವು. ಮತ್ತು ಇದಕ್ಕೂ ಅಗರ್ ಬಾಯಿ ತೆರಲು ಹೋದ್ರೆ ಮುಂದಿನ ದಿನಮಾನದಾಗ ಮತ್ತೊಂದು ಅಸ್ತ್ರ ಚಾಲೂ ಮಾಡ್ತೇವೆ ನಾವು. ಮಾಡಿ ಸರ್ಕಾರಕ್ಕೆ ಬರಾಬ್ಬರ ಅವ್ರ ಅಪ್ಪನ ಗಂಟು ಕೇಳತ್ತಿಲ್ಲ, ನಾವು ನಮ್ಮ ಮಾಲಿನ ಮೌಜ ಕೇಳಿದೆವು. ನಾವು ತಯಾರು ಮಾಡಿ ಅವ್ರಿಗೆ ಕೊಡ್ಲತ್ತಿದ್ದೆವು, ಕೊಟ್ಟಿದ್ದು ಮೌಜ ಕೇಳಿದೆವು. ಅವ್ರು ಯಾವ ಪರಿಪಾಡಿ ಎಷ್ಟು ಲೇಟ್ ಮಾಡಿದ್ರು ಒಟ್ಟು ಅವರಿಗೆ ಕಷ್ಟ, ನಮಗೇನಿಲ್ಲ. ನಾವು ಬರಾಬರ್ ತೊಗೊಂಡೇ ತೀರ್ತೇವೆ. 3,100 200 ರೂಪಾಯಿ ನಾವು ತೊಗೊಂಬತ್ತಾನ ನಾವು ನಮ್ಮದು ಸಡ್ಲೇ ಇಲ್ಲ, ನಮ್ಮ ಧರಣಿ ಸತ್ಯಾಗ್ರಹ ನಮ್ಗೆ ಸಡ್ಲಿಲ್ಲ. ಏನು ಭೀ ಮತ್ತೊಂದು ಪ್ಲ್ಯಾನಿಂಗ್ ಮಾಡ್ತೇವೆ, ನಾವು ಮಾತ್ರ ಬಿಡೋರಿಲ್ಲ ಅವರಿಗೆ. ಈಗಲಾದರೂ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ಈಗಾಗಲೇ ನಿಗದಿಯಾದ ಬೆಲೆಯನ್ನ ರೈತರಿಗೆ ಕೊಡುವಂತ ಕೆಲಸ ಮಾಡ್ತಾರ. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಕಚೇರಿವರೆಗೆ ಉರುಳು ಸೇವೆ ಮಾಡೋದ್ರ ಮುಖಾಂತರ ಪ್ರತಿಭಟನೆಯನ್ನು ಮಾಡಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಕಬ್ಬಿಗೆ ಬೆಲೆ ನಿಗದಿ ಆಗ್ಲೇಬೇಕಂತೇಳಿ ರೈತರು ಈಗಾಗಲೇ ಹೋರಾಟ ನಡೆಸ್ತಾ ಇದ್ದಾರೆ. ಇವತ್ತು ಉರುಳು ಸೇವೆ ಮೊರೆ ಹೋಗಿದ್ದಾರೆ ಅಂತ ಹೇಳ್ಬೋದು. ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಕಚೇರಿಯವರೆಗೆ ಉರುಳು ಸೇವೆ ಮಾಡುವ ಮೂಲಕ ಸರ್ಕಾರ ಕಬ್ಬಿಗೆ ಪ್ರತಿ ಟನ್ನಿಗೆ ಏನಂದ್ರೆ 3,300 ರೂಪಾಯಿ ಬೆಲೆ ನಿಗದಿ ಮಾಡಲೇಬೇಕಂತೇಳಿ ನೋಡ್ಬೋದು. ನೀವು ಈಗಾಗಲೇ ಸಾಕಷ್ಟು ಜನ ರೈತರು ಇದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸರ್ಕಾರ ವಿರುದ್ಧ ರೈತರು ರೊಚ್ಚಿಗೆದ್ದಾರ ಅಂತ ಹೇಳ್ಬೋದು. ಗಡಿ ಜಿಲ್ಲೆ ಬೀದರ್ಲು ಕೂಡ ರೈತರ ಆಕ್ರೋಶ, ರೈತರ ಹೋರಾಟ ಭುಗಿಲೆದ್ದದ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಪ್ರತಿ ಟನ್ನಿಗೆ 3,300 ರೂಪಾಯಿ ಬೆಲೆ ನಿಗದಿ ಮಾಡಿದ್ದಾರೆ. ಆದ್ರೆ ಬೀದರ್ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಯವರು ನಿಜಕ್ಕೂ ಯಾಕೆ ಹಿಂದೆಟ್ ಆಗ್ತಾ ಇದ್ದಾರೆ, ಯಾಕೆ ರೈತರ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ? ತಕ್ಷಣವೇ ಏನದಂದ್ರೆ ಪ್ರತಿ ಟನ್ ಕಬ್ಬಿಗೆ ಮುಖ್ಯಮಂತ್ರಿ ನಿಗದಿ ಮಾಡಿದಂತೆ 3,300 ರೂಪಾಯಿ ಬೆಲೆ ನಿಗದಿ ಮಾಡಲೇಬೇಕಂತ ಹೇಳಿ ನೋಡ್ಬೋದು. ಈಗಾಗಲೇ ರೈತರು ಏನು ಉರುಳು ಸೇವೆ ನಡೆಸುವ ಮೂಲಕ ತಮ್ಮ ಆಕ್ರೋಶನ ಹೊರ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ತಕ್ಷಣವೇ ಸರ್ಕಾರ ಏನದಂದ್ರೆ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡ್ಲೇಬೇಕೆಂಬ ಆಕ್ರೋಶ ರೈತರದಾಗ್ಯದ. ಇನ್ನೂ 1-2 ದಿನಗಳು ನೋಡ್ತೀವಿ, ಸರ್ಕಾರ ಬೆಲೆ ನಿಗದಿ ಮಾಡಿದ್ರೆ ಟೋಟಲಿ ಉಗ್ರ ಹೋರಾಟ ಮಾಡ್ತೀವಿ, ಜಿಲ್ಲಾದ್ಯಂತ ರಸ್ತೆ ತಡೆ ಮಾಡ್ತೀವಿ ಅಂತ ಹೇಳಿ ರೈತರು ಎಲ್ಲೋ ಒಂದ್ ಕಡೆ ಗೊತ್ತಾ ಸರ್ಕಾರ ವಿರುದ್ಧ, ಜಿಲ್ಲಾಡಳಿತ ವಿರುದ್ಧ, ಜಿಲ್ಲೆ ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಭುಗಿಲೆದ್ದಾರ ಅಂತ ಹೇಳ್ಬಹುದು. ಏನು ಹುಡುಗಿ ಗ್ರಾಮದ ಕರಿಬಸಪ್ಪ ಅಂತ ರೈತರು ಏನು ಉರುಳು ಸೇವೆ ಮಾಡಿದ್ದಾರೆ. ಈ ವಯಸ್ಸಿನಲ್ಲಿ ಅವರು ನಮ್ಮೊಂದಿಗಿದ್ದಾರೆ. ಏನ್ ಸರ್, ಯಾವ ರೀತಿ ಒಂದು ಉರುಳು ಸೇವೆ ಮಾಡ್ಬೇಕಂತ ಪ್ಲಾನ್ ಬಂತು? ಯಾಕಂದ್ರೆ ಗೊತ್ತಾ ಎಲ್ಲಾ ಕಬ್ಬು ಬೆಳೆಗಾರರ ಬೆಲೆ ಹೆಚ್ಚಿಗೆ ಆಗ್ಲೇಬೇಕಂತೇಳಿ ಸಾಕಷ್ಟು ಒಂದು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಏನ್ ಹೇಳ್ಬೇಕಂತ? ಬೀದಿಗಿಳಿದು ಹೋರಾಟ ಏನು ಮಾಡ್ತಾ ಇದ್ದಾರ, ಅದಕ್ಕೂ ಸರ್ಕಾರ 2 ದಿವಸ ಟೈಮ್ ತೊಗೊಂಡು ಏನೂ ಮಾಡಿಲ್ಲ. ಅದ್ರ ಸಲುವಾಗಿ ನಾವು ಕಡ ಆ್ಯಕ್ಷನ್ ತೊಗೋಬೇಕು, ಒಂದು ನಿರ್ಧಾರ ತೊಗೋಬೇಕು, ಸರ್ಕಾರ ಚುರುಕಿ ಮುಟ್ಟಬೇಕು ಅಂಥೇಳಿ ನಾವಂತಿ ಉರುಳು ಸೇವೆ ಮುಖಾಂತರ ಏನಾರ ಬಾಯಿ ತೆರೀತದೇನೋ ಸರ್ಕಾರವು, ನಮ್ಮ ಮ್ಯಾಗ ದಯ ತೋರ್ತದೇನೋ, ನಮ್ಮ ರಕ್ತ ಹಿಂಡದ್ ನಿಂದಿರ್ತದೇನೋ ಎಂಬ ಉದ್ದೇಶದಿಂದ ಇದು ಅಂತಿ ನಾನು ನಿರ್ಧಾರ ಮಾಡಿದೆವು. ಮತ್ತು ಇದಕ್ಕೂ ಅಗರ್ ಬಾಯಿ ತೆರಲು ಹೋದ್ರೆ ಮುಂದಿನ ದಿನಮಾನದಾಗ ಮತ್ತೊಂದು ಅಸ್ತ್ರ ಚಾಲೂ ಮಾಡ್ತೇವೆ ನಾವು. ಮಾಡಿ ಸರ್ಕಾರಕ್ಕೆ ಬರಾಬ್ಬರ ಅವ್ರ ಅಪ್ಪನ ಗಂಟು ಕೇಳತ್ತಿಲ್ಲ, ನಾವು ನಮ್ಮ ಮಾಲಿನ ಮೌಜ ಕೇಳಿದೆವು. ನಾವು ತಯಾರು ಮಾಡಿ ಅವ್ರಿಗೆ ಕೊಡ್ಲತ್ತಿದ್ದೆವು, ಕೊಟ್ಟಿದ್ದು ಮೌಜ ಕೇಳಿದೆವು. ಅವ್ರು ಯಾವ ಪರಿಪಾಡಿ ಎಷ್ಟು ಲೇಟ್ ಮಾಡಿದ್ರು ಒಟ್ಟು ಅವರಿಗೆ ಕಷ್ಟ, ನಮಗೇನಿಲ್ಲ. ನಾವು ಬರಾಬರ್ ತೊಗೊಂಡೇ ತೀರ್ತೇವೆ. 3,100 200 ರೂಪಾಯಿ ನಾವು ತೊಗೊಂಬತ್ತಾನ ನಾವು ನಮ್ಮದು ಸಡ್ಲೇ ಇಲ್ಲ, ನಮ್ಮ ಧರಣಿ ಸತ್ಯಾಗ್ರಹ ನಮ್ಗೆ ಸಡ್ಲಿಲ್ಲ. ಏನು ಭೀ ಮತ್ತೊಂದು ಪ್ಲ್ಯಾನಿಂಗ್ ಮಾಡ್ತೇವೆ, ನಾವು ಮಾತ್ರ ಬಿಡೋರಿಲ್ಲ ಅವರಿಗೆ. ಈಗಲಾದರೂ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ಈಗಾಗಲೇ ನಿಗದಿಯಾದ ಬೆಲೆಯನ್ನ ರೈತರಿಗೆ ಕೊಡುವಂತ ಕೆಲಸ ಮಾಡ್ತಾರ. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.